ನಾನು ಮಧ್ಯದಲ್ಲಿ ತೆಲುಗು ಮಾತಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಬೈತಾ ಇದ್ದಾರೆ ನನ್ನ. ಅಂದ್ರೆ ಕನ್ನಡದ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ಅದು ಕೆಲವು ಹಳ್ಳಿಗಳಿಗೆ ಹೋದಾಗ ಅವರೇ ಹೇಳ್ತಾರೆ ತೆಲುಗಲ್ಲಿ ಮಾತಾಡು ಅಂತ. ಬಟ್ ಆದ್ರೂ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅಜಯ್, ನಾನು ಹೇಳೋದೇನು ಗೊತ್ತಾ, ಸ್ವಲ್ಪ ಮನೆಯಲ್ಲಿ ಮತ್ತೆ ನಿಮ್ ಮಕ್ಕಳು ಚೇಂಜ್ ಆಗ್ಬಿಡ್ತಾರೆ. ನಾಳೆ ನೀವೇನ್ ಮಾಡ್ತೀರಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಂಗೆ ನಾನು ಮಾಡ್ತೀನಿ. ಮೊನ್ನೆ ನೋಡಿ ಅಂಬೇಡ್ಕರ್ ನಗರಕ್ಕೆ ಹೋಗಿದ್ದೆ, 5 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇತ್ತು. 5 ಜನ MS ರಾಮಯ್ಯ ಹೋಗಿ ತೋರಿಸ್ಕೊಂಡ್ ಬಂದಿದ್ದೀನಿ. ನಾನು ಹೋಗಿ ತೋರಿಸ್ಕೊಂಡ್ ಬಂದಿದ್ದೀನಿ. ಅದರಲ್ಲಿ ಒಬ್ಬರ ಪರಿಸ್ಥಿತಿ ಮಾತ್ರ ಕ್ರಿಟಿಕಲ್ ಆಗಿತ್ತು. ಚೆಕ್ ಮಾಡಿಸಿ ಇಮಿಡಿಯೇಟ್ ಆಗಿ ಕ್ರಮ ತಗೊಂಡಿದ್ದೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಕಾಲೇಜು ಶಾಲೆಗೆ ಹಾಕಿ ವಾರಕ್ಕೊಂದಿನ ನಾನೇ ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಪಾಠ ಮಾಡಿ ನಿಮ್ಮ ಮಕ್ಕಳ ರ್ಯಾಂಕ್ ಕೊಡಿಸ್ತೀನಿ. ಈಗ ನಾನು ನಾಳಿದ್ದೊಂದು ಮೀಟಿಂಗ್ ಕರೆದಿದ್ದೀನಿ. 10ನೇ ಕ್ಲಾಸ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್, ನಾನು ಪೆರೇಸಂದ್ರ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿದ್ದು. ನಮಗೆ ಒಂದು ಗೈಡ್ ತಗೋಬೇಕು ಅಂತ ಆಸೆ, ಕಾಸಿರ್ತಿರ್ಲಿಲ್ಲ. ಮನೇಲಿ ಕೇಳಕ್ಕಾಗಲ್ಲ. ಈಗ ನೀವು ಪಾಪ ಕೂಲಿ ಕೆಲಸ ಮಾಡೋರು, ನಿಮ್ ಹುಡುಗ ಒಂದು 500,000 ರೂಪಾಯಿ ಕೇಳ್ಬಿಟ್ರೆ ಬುಕ್ಸ್ಗೆ ಎಲ್ಲಿಂದ ಕೊಡ್ತೀರಾ? ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 14 ಗೌರ್ಮೆಂಟ್ ಸ್ಕೂಲ್ಸ್ ಇದೆ. 10ನೇ ಕ್ಲಾಸ್ ಮಕ್ಕಳು 956 ಜನ ಇದ್ದಾರೆ. ಏಡೆಡ್ ಸ್ಕೂಲ್ಸ್ ಅಂತ ಅಲ್ಲೊಂದು 600 ಜನ ಇದ್ದಾರೆ. ಇಷ್ಟು ಜನ ಟೀಚರ್ಸ್ ನಾಳೆ ಮೀಟಿಂಗ್ ಕರೆದಿದ್ದೀನಿ. ಇವತ್ತು ಬೆಂಗಳೂರಲ್ಲಿ 3 ಲಕ್ಷ 4 ಲಕ್ಷ ಫೀಸ್ ಕೊಟ್ಟು ಸ್ಕೂಲ್ಗೆ ಹಾಕ್ತಾರಲ್ಲ, ಇಂಟರ್ನ್ಯಾಷನಲ್ ಸ್ಕೂಲ್ಗೆ, ಆ ರೇಂಜ್ ನಡೆಸ್ತೀನಿ ಈ ವರ್ಷ ಗೌರ್ಮೆಂಟ್ ಸ್ಕೂಲ್ನ. ಬರೆದಿಟ್ಕೊಳ್ಳಿ. ನಾಳೆದು ಟೀಚರ್ಸ್ ಹತ್ರ ಕುತ್ಕೊಂಡು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ಸಖತ್ತಾಗಿ ನಡಿಬೇಕು ಪಾಠ. ನಾನ್ ಕೋಆರ್ಡಿನೇಟ್ ಮಾಡ್ತೀನಿ. ಎವ್ರಿ ಭಾನುವಾರ ಎಕ್ಸಾಮ್ ಇಡ್ತೀನಿ, ಪಬ್ಲಿಕ್ ಎಕ್ಸಾಮ್ ತರ ಮಾಡ್ತೀನಿ. ಡಿಸೆಂಬರ್ಗೆ ಸಿಲೆಬಸ್ ಮುಗಿಸ್ತೀನಿ. ಆವತ್ತೇನಾಗುತ್ತೆ, ಈಗ ನಿಮ್ ಮಗನೋ ಮೊಮ್ಮಗನೋ 10th ಅಲ್ಲಿ ಡಿಸೆಂಬರ್ಗೆ ಎಕ್ಸಾಮ್ ಬರ್ಸಿದಾಗ ಅವ್ನು ಫೇಲ್ ಆದ ಅನ್ಕೊಳ್ಳಿ, ಒಂದ್ 100-200 ಜನನ ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಂದು 2 ತಿಂಗಳು ಡೇ ಅಂಡ್ ನೈಟ್ ಓದಿ ಈ ಸಲ ಕರ್ನಾಟಕದ ಸ್ಟೇಟ್ ಟಾಪರ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಗೌರ್ಮೆಂಟ್ ಸ್ಕೂಲ್ ಇಂದಾನೇ ಬರಬೇಕು. ನಾನು ಹೇಳ್ತಾ ಇದ್ದೀನಿ, ಇದು ಮಾಡಿ ತೋರಿಸ್ತೀನಿ. ನನಗ್ ನೋಡಮ್ಮ, ನಾನು ಬೇರೆ MLA ತರ ಇನ್ನೊಂದು 20 ವರ್ಷ MLA ಆಗ್ಬೇಕು ಅನ್ನೋ ಆಸೆ ಕನಸು ಯಾತ್ರದ್ದು ಇಲ್ಲ ನನಗೆ. ನೀವು ಅವಕಾಶ ಕೊಟ್ಟಿದ್ದೀರಾ, ಧೈರ್ಯವಾಗಿ ಪ್ರಾಮಾಣಿಕವಾಗಿ 5 ವರ್ಷ ಸೇವೆ ಸಲ್ಲಿಸ್ತೀನಿ. ಈ ಹುಡುಗ ನಿಮಗ್ ಬೇಕು ಅಂದ್ರೆ 5 ವರ್ಷ ಮತ್ತೆ ಓಟ್ ಹಾಕಿ ನನಗೆ. ಇಲ್ಲ ಅಂದ್ರೆ ನಿಮ್ಗೆ ಒಳ್ಳೆಯವ್ರು ಅನ್ಸಿದ್ರೆ ಹಾಕೊಳ್ಳಿ ಅವ್ರಿಗೆ. ನಾನು ಇವಾಗ ಏನಾದ್ರೂ ಇನ್ 20 ವರ್ಷ ನಾನೇ ರಾಜಕೀಯದಲ್ಲಿ ಇರ್ಬೇಕು ಅಂತ ಕನಸ್ಕೊಂಡ್ರೆ ನಾಳೆ ನಾನು ಕೆಲಸ ಮಾಡಕ್ಕಾಗಲ್ಲ, ಭಯ ಬೀಳ್ಬೇಕು. ಹೆಜ್ಜೆ ಹೆಜ್ಜೆಗೂ ನಾ ಕೆಲಸ